ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಇನ್ನೊಂದು ಹೊಸ ಸತ್ಯಕಥೆನ ನಿಮಗಾಗಿ ಹೊತ್ತು ತಂದಾಯಿತು. ಈಗ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಹೊರಟಿರುವ ಕತೆ ಶೃಂಗಾರ ಕಾವ್ಯ ಚಿತ್ರಕ್ಕೆ ಸಂಬಂಧಪಟ್ಟದ್ದು. ಅದರಲ್ಲೂ ಆ ಚಿತ್ರದ ಟೈಟಲ್ ಟ್ರ್ಯಾಕ್ಗೆ ಸಂಬಂಧಪಟ್ಟಿದ್ದು. ಈ ಹಾಡು ಆಗಿದ್ದೇ ಒಂದು ಅದ್ಭುತ. ಮಹೇಂದರ್ ಸರ್ ಡೈರೆಕ್ಟ್ರು ಈ ಸಿನಿಮಾಗೆ, ನಮ್ಮ ರಘುವೀರ್ ಸರ್ ಅವ್ರ ನಾಯಕ ನಟರು, ನಮ್ಮ ನಾದಬ್ರಹ್ಮ ಸಾಹಿತ್ಯ ಬ್ರಹ್ಮ ಶ್ರೀ ಹಂಸಲೇಖ ಸರ್ ಈ ಚಿತ್ರಕ್ಕೆ ಸಾಹಿತ್ಯ ಹಾಗೂ ಸಂಗೀತ. ಚೈತ್ರದ ಪ್ರೇಮಾಂಜಲಿ ಆದಮೇಲೆ ರಘುವೀರ್ ಅವರ ಒಂದು ಸಿನಿಮಾ ಬರ್ತಿದೆ, ದೊಡ್ಡ ಕ್ರೇಜ್ ಇರುವಂಥ ಸಿನಿಮಾ. ಯಾಕೆಂದರೆ ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಆಡಿಯೋ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಶೃಂಗಾರ ಕಾವ್ಯ ಚಿತ್ರದ ಮೇಲೆ, ಆ ಹಾಡುಗಳ ಮೇಲೆ ಅಷ್ಟೇ ನಿರೀಕ್ಷೆ ಇದ್ವು. ಸೊ ಕೆಲವು ಟಾಕಿ ಪೋರ್ಷನ್ ಎಲ್ಲ ಮೈಸೂರಿನಲ್ಲಿ ಶೂಟ್ ಆಗಿದೆ, ಕೆಲವು ಬೆಂಗಳೂರಿನಲ್ಲಾಗಿದೆ. ಕೆಲವು ಸಾಂಗ್ ಅದು ಓ ಮೇಘವೇ ಆಮೇಲೆ ಹೊಸಗಾಳಿ ಹೊಸಗಂಧ ಈ ಹಾಡು ಶೂಟಿಂಗಿಗೆ ಇಡೀ ತಂಡ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೆ. ಚಿಕ್ಕಮಂಗ್ಳೂರಿಂದ ಕೆಮ್ಮನ್ಗುಂಡಿಗೆ ಶಿಫ್ಟ್ ಆಗಿದ್ದಾರೆ ಈ ಸಾಂಗ್ಗಳು ಶೂಟಿಂಗ್ ಮುಗಿಸೋದಕ್ಕೆ. ಈ ಸಾಂಗ್ ಮುಗಿದಿದೆ ಶೂಟಿಂಗು. ಈ ಎರಡು ಓ ಮೇಘವೇ ಸಾಂಗ್ ಇರ್ಬೋದು, ಇಲ್ಲ ಹೊಸಗಾಳಿ ಆ ಸಾಂಗ್ ಇರ್ಬೋದು, ಈ ಸಾಂಗ್ಗಳು ಶೂಟಿಂಗ್ ಮುಗಿದಿದೆ. ನಾಳೆ ಬೆಳಗ್ಗೆ ಇನ್ನೊಂದು ಸಾಂಗ್ ಸ್ಟಾರ್ಟ್ ಮಾಡಬೇಕು, ಟೈಟ್ಲ್ ಟ್ರ್ಯಾಕು. ಆದರೆ ಸಾಂಗೇ ರೆಡಿ ಇಲ್ಲ. ಯಾಕೆಂತಂದರೆ ಕಂಪೋಸಿಂಗಿಗೆ ಮಹೇಂದರ್ ಸರ್ ಹೋಗೋಕ್ಕಾಗಿಲ್ಲ, ಅವ್ರಿಗೆ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಸೊ ಹಂಸಲೇಖ ಸರ್ ಫೋನ್ ಮಾಡಿದಾಗ, ಇವತ್ತು ಸಂಜೆ ನೀವು ಬರೋಕ್ಕಾಗತ್ತಾ, ಸಾಂಗ್ ಮಾಡ್ಬಿಟ್ಟು ಕಳಿಸ್ಬಿಡ್ತೀನಿ, ನಾನು ಥಿಯೇಟ್ರ್ ಬುಕ್ ಮಾಡಿರ್ತೀನಿ, ಮ್ಯೂಸಿಷಿಯನ್ಸ್ಗೂ ಹೇಳಿರ್ತೀನಿ, ಸಿಂಗರ್ಗೂ ಹೇಳಿರ್ತೀನಿ, ಸಂಜೆ ನೀವು ಬಂದುಬಿಟ್ರೆ ನಾವು ಸಾಂಗ್ ಮಾಡಿಬಿಡೋಣ. ಸೊ ಮಹೇಂದರ್ ಸರು ಶೂಟಿಂಗ್ ಮುಗಿಸಿ ಕೆಮ್ಮನ್ಗುಂಡಿನಲ್ಲಿ ಸಂಜೆ ಒಂದು ಸ್ವಲ್ಪ ಬೇಗ ಒಂದು 5 ಗಂಟೆ 4:15 ಹೊರಟು 8:30 9 ಗಂಟೆ ಒಂದು 10 ಗಂಟೆಗೆ ಇಲ್ಲಿ ಬೆಂಗಳೂರಿಗೆ ಬಂದ್ರಂತೆ. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಹಂಸಲೇಖ ಸರ್ ರೆಕಾರ್ಡಿಂಗಿಗೆ ಎಲ್ಲವೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಬಟ್ ಸಾಂಗೇ ಕಂಪೋಸ್ ಆಗಿಲ್ಲ ಇನ್ನೂ. ಆವಾಗ ರಾತ್ರಿ 10:30ನಲ್ಲಿ ಎಲ್ ಶಾಸ್ತ್ರಿ ಅವರು ಬಂದಿದ್ದಾರೆ, ಆಲ್ರೆಡಿ ಹಾಡೋದಕ್ಕೆ ಮ್ಯೂಸಿಷಿಯನ್ಸ್ ಇದ್ದಾರೆ. ಅಲ್ಲಿ ಕೂತ್ಕೊಂಡು ಕಂಪೋಸ್ ಮಾಡಿ, ಅಲ್ಲೇ ಒಂದು ಪಲ್ಲವಿ ಲಿರಿಕ್ಸ್ ಬರೆದ್ಬೇಕಾದ್ರೆ ಬರೆದ ತಕ್ಷಣ ರೆಕಾರ್ಡಿಂಗ್ ಹೋಗಿ ಪಲ್ಲವಿ ಹಾಡ್ತಿರ್ಬೇಕಾದ್ರೆ ಚರಣ ಬರೆದು ಮ್ಯೂಸಿಕ್ ಕಂಪೋಸ್ ಮಾಡಿ, ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ 2 ಗಂಟೆ ಒಳಗಡೆ ರೆಕಾರ್ಡಿಂಗ್ ಮುಗಿಸಿ, ಆ ಸಾಂಗ್ದು ಏನು ಹೇಳ್ತೀವಿ ಅವಾಗೆಲ್ಲ ನಾಗರಾಗ್ ಟ್ರಾನ್ಸ್ಫರ್ ಮಾಡ್ತಿದ್ವಿ, ಆ ನಾಗರಾಗ್ ಟ್ರಾನ್ಸ್ಫರ್ ಮಾಡಿಕೊಂಡು ರಾತ್ರಿ ಬೆಳಗಿನ ಜಾವ 3 ಗಂಟೆಗೆ ಮಹೇಂದರ್ ಅವರು ಬೆಂಗಳೂರಿಂದ ಹೊರಟು ಕೆಮ್ಮನ್ಗುಂಡಿಗೆ ಹೋಗಿ 9:30 ಮತ್ತೆ ಈ ಚಿತ್ರದ ಈ ಹಾಡನ್ನ ಶೂಟ್ ಮಾಡಿದ್ದಾರೆ. ಸೊ ವಂಡರ್ಸ್ಗಳು ಹೆಂಗೆ ಕ್ರಿಯೇಟ್ ಆಗುತ್ತೆ, ಮ್ಯಾಜಿಕ್ಗಳು ಹೆಂಗೆ ಸಿನಿಮಾದಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ಇದು ಒನ್ ಆಫ್ ದ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಶೃಂಗಾರ ಕಾವ್ಯ ಚಿತ್ರದ ಟೈಟಲ್ ಟ್ರ್ಯಾಕ್ ಹುಟ್ಟಿದ ಹೀಗೆ, ಅದು ರೆಕಾರ್ಡಿಂಗ್ ಆಗಿದ್ದು ಹೀಗೆ, ಅದನ್ನು ನಿಮ್ಮ ಮುಂದೆ ಹೇಳಬೇಕಾಗಿತ್ತು. ಹಾಗಾಗಿ ಈ ಕಥೆನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ದೆ. ಇಂಥ ಒಂದು ಅದ್ಭುತವಾದ ಹಾಡನ್ನು ಕೊಟ್ಟಂಥ ಮಹೇಂದರ್ ಸರ್ಗೆ, ಹಂಸಲೇಖ ಸರ್ಗೆ, ರಘುವೀರ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಅವ್ರನ್ನ ನೆನೆಸ್ತಾ ಈ ಕಥೆನ ಇಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ಹೊಸ ಸತ್ಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್.